ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಈ ವ್ಲಾಗ್ ಅಂದರೆ ನಮ್ಮ ಅಕ್ಕನ ಮಗಳು ಉಷಾ ನಿಪ್ಪಟ್ಟು ಮಾಡ್ತಾ ಇದ್ದಾಳೆ. ಈ ವ್ಲಾಗಲ್ಲಿ ತೋರಿಸೋಣ ಅಂತಂದೇಳಿ ಅವ್ರ ಜೊತೆಗೆ ಸಹಾಯಕವಾಗಿ ಅಮೃತ, ಧನು ಮತ್ತು ದೇವಿ ಇದ್ದಾರೆ. ಇವತ್ತು ನಮ್ಮ ಅಡಿಗೆ ಮನೆ ಸಾಮ್ರಾಜ್ಯ, ಮಕ್ಕಳ ಸಾಮ್ರಾಜ್ಯ ಆಗಿದೆ. ಏನಂತೀರಾ? ಒಬ್ರು ಉಂಡೆ ಮಾಡ್ತಾರೆ, ಒಬ್ರು ಎಲೆ ತೀಡ್ತಾರೆ. ಇಬ್ರ ನಿಪ್ಪಟ್ಟು ನಾನು ಆಗಲೇ 3 ನಿಪ್ಪಟ್ಟು ತಿಂದ್ಬಿಟ್ಟೆ ಆಗಲೇ. ಬಟ್ ಚೆನ್ನಾಗಿ ಮಾಡಿದಾಳೆ. ಇಲ್ಲಿದೆ ಯಾವ ಚೆನ್ನಾಗಿತ್ತು ಅಲ್ಲಿ ಕೊಡು ಅಷ್ಟೇ. ಈ ಥರ ಇದೆ ನಿಪ್ಪಟ್ಟು, ಸೂಪರಾಗಿ ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ದಪ್ಪ ಆಯಿತು, ಆದರೂ ಟೇಸ್ಟ್, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದ್ದಾರೆ. ಒಂದು ಕರಗೋಗೈತೆ, ಇದೆ ಎಲ್ಲ ಚೆನ್ನಾಗಿದ್ದಾವೆ. ಅಲ್ಲಿ ಒಂದು ಸ್ವಲ್ಪ ಎಣ್ಣೆಗೆ ಬಿಟ್ಟಾಳೆ ಇವಾಗ. ಮಾಡಮ್ಮ ನೀನು ಸೂಪರ್ ಬ್ರಹ್ಮ. ಉದ್ರೆ ಸುದ್ದಿ ಹೇಳೋದು ಜಾಸ್ತಿ. ಓಹೋ, ನಮ್ಮ ಮನೆಗೆ ಒಂದು ದೇವಿ ಸೇರ್ಕೊಂಡೈತೆ. ಅವಳು ಪಾಪ ಇವ್ರು ನೋಡಿ ಕಲ್ತಿದ್ದಾಳೆ, ಚೆನ್ನಾಗಿ ಮಾಡಿದ. ಅವ್ರ ಮನೇಲಿ ಮಾಡಲ್ಲ ಏನಿಲ್ಲ, ಇಲ್ಲಿ ಬಂದು ಚೆನ್ನಾಗಿ ಮಾಡೋದು ಕಲ್ತಿದ್ದಾಳೆ ಅಲ್ವಾ ದೇವಿ? ನಿಮ್ಮ ಮನೇಲಿ ಈ ಥರ ಎಲ್ಲ ಮಾಡೋಕ್ಕೆ ಬಿಡಲ್ಲ ಅಲ್ವಾ? ಹಲೋ, ಒಳ್ಳೇದು ಮಾಡ್ತದ. ಪೇಪರ್ ಬೇಡ, ನನ್ನ ಕೈಯೆಲ್ಲ ಮಾಡ್ತೀನಿ. ಪೇಪರ್ ಬೇಡ, ನನಗೆ ಚೆನ್ನಾಗಿ ಬರ್ತೈತೆ. ನನಗಂತೂ ದೇವರಾಣೆಗೆ ನಿಪ್ಪಟ್ಟು ಚಕ್ಲಿ ಏನು ಮಾಡಕ್ಕೆ ಬರಂಗಿಲ್ಲ. ಬರಂಗಿಲ್ಲ ಅಂತ ಹೇಳ್ತಾ ಇಲ್ವಾ? ಅವ್ರ ಅಮ್ಮ ಮಾಡ್ತಾಳೆ, ಬನ್ಸರ್ತಿಗೆಲ್ಲ ಅವ್ರ ಅಮ್ಮ ಮಾಡಿಕೊಡ್ತಾಳೆ. ನೋಡಿಲ್ಲ ಗೊತ್ತಾ ಹೆಂಗ್ ಮಾಡಿದ್ಯೇನಲ್ವಾ? ಏನೇನು ಹಾಕಿ ಅದ್ರಾಗ? ಏನ್ ಸಿಕ್ಕದ ಏನು ಸಿಕ್ಕತ್ತದ ಹೆಂಗೆ ಹಾಕ್ತೀವಿ? ಅಕ್ಕಿ ಹಿಟ್ಟು, ಗೋಧಿಟ್ಟು. ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ये बड़ी अच्छी बात कही आप. ಗೋಧಿಟ್ಟೇ ಇಲ್ಲ ನಮ್ಮ ಮನ್ಯಾಗ. ಉಪ್ಪು, ಅರಿಶಿನ, ಸ್ವಲ್ಪ ನೀರು, ಕೊತ್ತಂಬರಿ, ಕರಿಬೇವು, ಹೌದಾ? ಬೇಳೆ ಮತ್ತೆ ಇವು ನನ್ಗಡ್ಲೆ ಹುರಿದು ಮೆಣಸಿನಕಾಯಿ ಕುಟ್ಟಿ ಹೌದಾ? ಅದಕ್ಕೆ ಕರ್ಮ್ ಅಂತ ಐತೆ, ಚೆನ್ನಾಗೈತೆ. ಟೇಸ್ಟ್ ಹಿಂಗೆ ಇರ್ಬೇಕು. ಬೆಳಗ್ಗೆ ಟ್ಯೂಷನ್ ಹೋಗ್ತೀನಿ, ಆಮೇಲೆ 8 ಗಂಟೆಗೆ ಟ್ಯೂಷನ್ ಬರ್ತೀನಿ. ರೆಡಿಯಾಗಿ ಶಾಲೆಗೆ ಹೋಗ್ತೀನಿ. ಆಮೇಲೆ ಶಾಲೆಗೆ 4 ಗಂಟೆಗೆ ಬರ್ತೀನಿ. 4:15 ಸ್ವಲ್ಪ ರೆಸ್ಟ್ ತಗೊಂತೀನಿ. ಆಮೇಲೆ ಟ್ಯೂಷನ್ಗೆ ಹೋಗ್ತೀನಿ. 6 ಗಂಟೆಗೆ ಬರ್ತೀನಿ. ಆಮೇಲೆ ರಾತ್ರಿ ಎಲ್ಲ ಓದ್ಕೊಂತೀನಿ. 9 ಗಂಟೆಗೆ ಮಕ್ಕೊಂಬಿಡ್ತೀನಿ. ಮತ್ತೆ ಬೆಳಿಗ್ಗೆ ಮತ್ತೆ ಕೆಲ್ಸಕ್ಕೆ ಹೋಗೋದು, ಹೊಲಕ್ಕೆ ಹೋಗೋದು ನೀನು? ಅತ್ತಿ ಬಿಡ್ಸಕ್ಕೆ ಅದಕ್ಕೆಲ್ಲ ಹೋಗೋದು? ಶನಿವಾರ, ಆಯ್ತವರ ಶನಿವಾರ ಹೋಗೋದಾ? ಓಹೋ, ಯಾರ್ಯಾರು ಹೋಗ್ತೀರಾ? ನಮ್ಮ ತಮ್ಮ ಅಂತೂ ಇದು ಮಾಡಕ್ಕಲ್ಲ. ನಮ್ಮ ತಮ್ಮನ ಜಾಸ್ತಿ ಕರ್ಕೊಂಡು ಹೋಗಲ್ಲ. ನಿನ್ನ ಮಾತ್ರ ನಮ್ಮ ಅಣ್ಣನ ಜಾಸ್ತಿ. ಎಷ್ಟು ಕೆಜಿ ಬಿಡಿಸ್ತೀಯ ಅತ್ತಿ? ನಾನು 17 kg. ಯಪ್ಪ, ಹೌದಾ? ಆವ್ಗೆ ವೀರ ಬರಲ್ವಾ? ನಮ್ಮ ತಮ್ಮ ಹಿಂಗೆ ಮಾಡೋದು.
ಅಲ್ಲಿ ಹುಳ ಐತಿ ಬಾ, ಇಲ್ಲಿ ಚಿಟ್ಟ ಐತಿ ಬಾ, ಬಾಲೆ ಶೆಕ ಬಾ ಧನ್ಸ್ರಿ, ಇಲ್ಲಿಗ ಕೊಲ್ಲೋಷನ್ ಬಾ, ಚಿಗರೆ ಬಂದೈತಿ ಬಾ ಅಂತ ಕರೀತಾನ. ಅದಕ್ಕೆ ನಮ್ಮಮ್ಮ ನಮ್ಮ ತಮ್ಮನ್ ಕರ್ಕೊಂಡು ಹೋಗ್ತಲ್ಲ. ಹೌದೇನು? ನೀನೇನ್ ಮಾಡ್ತೀನಿ? ನಾನು ಕೆಡಿಸ್ತಿ. ನೀನು ಹೊಲಕ್ಕೆ ಹೋಗಲ್ಲ? ನಿಮ್ಮ ಸಿಟಿಯಾಗ ಎಲ್ಲೋ ಹೊತ್ತಿಗೆ ಹೊಲಕ್ಕೆ ಹೂವರೆ ಕೋತ್ ನಮ್ಮ ಹೊಲ್ದಾಗ ಅಷ್ಟೇ. ಕನಕಾಂಬ್ರ ಹೌದೇನೇನಾಗ ಯಾವಾಗಲೂ ಒಂದು ಸಾರಿ ವಿಡಿಯೋ ಮಾಡಿದ್ನೆ ಅಲ್ವಾ ಇವ್ರದ್ದು ತೋಟ. ಕನಕಾಂಬ್ರ ಸೊಪ್ಪು ಗಿಪ್ಪು ಬೆಳೆಯೋದೆಲ್ಲ ಹಾಕಿದ್ನಲ್ವಾ ಇವ್ರದ್ದೇ ಅದು. ಅವಳಿನ ಯೋಚನೆ ಮಾಡ್ತಾವಳೆ. ಮತ್ತೆ ಎಷ್ಟು ಎಕರೆ ಐತೆ ನಿಮ್ಮದು ಜಮೀನು? 10 ಎಕರೆ ಇರ್ಬೋದು. 10 ಎಕರೆ. ಆದ್ರೆ 2 ಎಕರೆ ನಾನು ತಗೊಂಡೆ. ಏನಂತೀರಾ? ಜಬ್ ಬೇಜತಿ. ನಿನಗೆ ಯಾಕೆ 2 ಎಕರೆ? ನನಗೆ ಮನೆ ಮಗಳು ಅಂತ ನನಗೆ ಮನೆ ಗುರುತು. ನಮ್ಮಪ್ಪನ ನಮ್ಮಮ್ಮನ ಗುರುತು. ಯಪ್ಪ ಇರೋದಿಷ್ಟ ಐತೆ ಚೋಟು. ಹಾಂ ಚೋಟ್ ಐತೆ. ಎಷ್ಟು ಮಾತಾಡ್ತದೆ? ನಾನು ಹೇಳಿಲ್ವಾ ಜಾಸ್ತಿ ಮಾತಾಡ್ತತಿ ಹುಡುಗಿ ಅಂತ. ಮಾತಾಡಲ್ಲ ಮತ್ತೆ ಈಗ ಮಾತಾಡ್ತಿದ್ದೀವಲ್ಲ. ಅಯ್ಯೋ ಯಪ್ಪ ಮಾಯಕ್ಕೆ. ಮತ್ತೆ ಅದೇ 2 ಎಕರೆ ಜಮೀನು ತಗೊಂಡು ಹೋಗಿ ಏನು ಮಾಡ್ತೀಯ? ನಾಳೆ ನಿನ್ನ ಮದುವೆ ಮಾಡಿ ಕೊಟ್ಟಾಗ ನಿನ್ನ ಗಂಡನ ಮನೆಗೆ ಇರ್ತತ್ತಲ್ಲ, ಅಷ್ಟು ಸಾಕಲ್ಲ ನಿನಗೆ? ಬೇಡ ಇವಾಗ ಗುರುತು ನಮ್ಮಪ್ಪ ನಮ್ಮಮ್ಮನ. ನಿಮ್ಮ ಅಣ್ಣ ನಿಮ್ಮ ತಮ್ಮಗ ನಿಮ್ಮ ಫ್ಯಾಮಿಲಿಗೆ ಬೇಡ? ನಮ್ಮ ತಮ್ಮಗ ಅಲ್ಲೇ ಇರ್ತಾರಲ್ಲ, ನಾಳೆ ಕೊಡ್ತಾರ. ಅಲ್ಲ ನಿಮ್ಮಮ್ಮ ನಿಮ್ಮಪ್ಪಗೆ ವಯಸ್ಸಾದಾಗ ಅವ್ರಿಗೆ ಬೇಕಾಗ್ತತ್ತಲ್ಲ. ಇವಾಗ 10 ಎಕರೆಗ ನಿಮ್ಮ ತಮ್ಮಗೊಂದು 4 ಎಕರೆ ಹೋಗ್ಲು, ನಿಮ್ಮ ಅಣ್ಣಗೊಂದು 4 ಎಕರೆ ಹೋಗ್ಲಮ್ಮ. ಇನ್ನು 2 ಎಕರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಇರ್ತತೆ. ನೀನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತೀಯಲ್ಲ, ಅಲ್ಲಿ ಅವ್ರ ಹತ್ರ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಕ ನೀನು. ಏನ ನಿಮ್ಮ ಅಪ್ಪಂದೇ ಬೇಕಾ ನಿನಗೆ? ಕಳು ಬರ್ತೈತೆ ಆಗಲ್ಲ. ಕಳು ಬಂತು ಹೇಳ ಬೇಡ ಬೇಕಾ? ಸರಿ ಆಯ್ತು ಬಿಡು, ನಿಮ್ಮ ಅಪ್ಪನ ಹತ್ರ ಮಾತಾಡ್ತಂದ. ಧನಿಷ್ಟಿಗೆ ಒಂದು 2 ಎಕರೆ ಬರ್ಕೊಡ್ರಿ ಅಂತ ಹೇಳ್ತೀನಿ ಬಿಡು. 10 ಎಕರೆ ಬರ್ಕೊಟ್ರು. ಎಷ್ಟು 2 ಎಕರೆ ಬೇಕಾ? 1 ಎಕರೆನೂ ಬೇಡ. ಮತ್ತೆ ನೀನು ಹೇಳಿದ್ಮಾಗ ಆಯ್ತು. ಓಹೋ ಏನು ಏನು ಇವಾಗ ಅದಕ್ಕೆ ಮದುವೆ ಅಂದಕ್ಕಲ್ಲ ಕಣ್ಣಾಗೆಲ್ಲ ನೀರು ಬರಕತ್ತವ. ಈ ವಯಸ್ಸಿಗೆ ಯಾರು ಮದುವೆ ಮಾಡ್ತಾರೆ ನಿನಗೆ? ನನಗೆ ಮಾಡ್ಕೊಳ್ಳಮ್ಮ, ನಾನು ಮಾಡಬೇಡ. ಮತ್ತೆ 21 ವರ್ಷ ಆಗ್ಬೇಕು. ಮತ್ತೆ ಈಗ ಚುಪ್ಪಿದ್ದೀನಿ. ಓಹೋ ಸರಿ, ಊರಿಗೋದ್ಮೇಲೆ ಫೋನ್ ಮಾಡು ಹಂಗಾದ್ರೆ ನನಗೆ. ಮಾಡ್ತೀಯಾ? ಮರೆಯಕ್ಕೆ ಕಲ್ತಾನೆ. ಸರಿ ಬಾಯ್ ಮಾಡು ನಮ್ಮ ವ್ಲಾಗರ್ಸಿಗೆ, ವ್ಯೂವರ್ಸ್. ಮತ್ತೆ ನೆಕ್ಸ್ಟ್ ಟೈಮು ಬಂದಾಗ ಮಾತಾಡ್ತೀನಿ ಅಂತ. ಯೂಟ್ಯೂಬ್ನಾಗ ಬರ್ತತ್ತಿದ್ದು ವಿಡಿಯೋ. ಎದಕ್ಕೆ? ಯಾಕೆ? ಅಲ್ಲ ಯೂಟ್ಯೂಬಿಗೆ ಬರ್ತತ್ತಿದ್ದು ವಿಡಿಯೋ ನಿಜವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಯಾಕಮ್ಮ? ಯಾಕೆ? ಯಾರದೇನಾದ್ರು ಅಂತಾರ? ಮತ್ತೆ ನೀನು ದೊಡ್ಡಳಾದಾಗ ನಿನ್ನ ಮದುವೆ ಆಗಿರ್ತತೆ, ಅವಾಗ ನಿನ್ನ ಗಂಡನ ಜೊತೆ ಕುಂತ್ಕೊಂಡು ನೋಡುವಂತಿದ್ದಾರೆ. ನೀನು ದೊಡ್ಡ ಫೋನ್ ತಗೊಂತೀಗಲ್ಲ ಅವಾಗ ನೋಡ್ಬೋದು. ನಿನ್ನಂತ ಮದುವೆ ಆಗಕ್ಕಲ್ಲ ಅಂತೀಯಲ್ಲಮ್ಮ. ಮತ್ತೆ ಅವಾಗ ನೋಡ್ಬೋದು ನೀವು. ಡಾಗ್ ಅಲ್ಲ ಲಾಗ್ ಇದು ಡಿಂಗು ಚಿಕ್ಕ ಅಂತ ಕುಣಿತೀಯ ನನ್ನ ಮುಂದೆ. ಮೆಮರಿಗೆ ಹಂಗೆ ವೀಡಿಯೋ ಇಟ್ಕೊಂಡು ಏನು ಮಾಡಲಿ, ನಾನು ಡಿಲೀಟ್ ಮಾಡಿ ಹಾಕ್ತೀನಿ. ಹೆಂಗಿದ್ದೆ ಅಂತ ನೋಡ್ತೀನಿ ನಿನಗೆ. ನನಗೇನು ತಲೆ ಕೆಟ್ಟಾಗೈತೆ? ನಾನು ಯಾಕೆ ಮಾಡಲಿ? ಇವಾಗ ಯೂಟ್ಯೂಬ್ನಾಗ ಹಾಕ್ತೀನಿ, ನನಗೆ ಬೇಕಂದಾಗ ತಗೊಂತೀನಿ, ನಾನು ನೋಡ್ಕೊತೀನಿ. ನಿನ್ನೇನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರ ಅವ್ರು? ಯಾರನ್ನು? ಮತ್ತೆ ಹುಚ್ಚ
ಏನಂತೀರಾ? ಯಾರು ಬೈತಾರೆ? ಹುಚ್ಚಿತ್ತಾರ ಅಡಿಗೆ ಅಂತ ಬೈತಾರ? ಎಲ್ಲ ಅಡಿಗೆ ಹುಚ್ಚಿತ್ತಾರ? ಚೆನ್ನಾಗೇ ಮಾತಾಡಿಗೆ ಹಂಗ ಸರಿ. ಮತ್ತೆ ಉಗದ್ಲು ಅಡ್ಗೆ ಹಾಕಿಗ. ಮತ್ತೆ ನೀನು ಇದು ಮಾಡ್ತೀಯಲ್ಲ, ಉಗಿಬಾರ್ದ. ಕತ್ತೆ ಉಗಿಬಾರ್ದಮ್ಮ. ಋಷಿಕಾ ಇಲ್ಲಮ್ಮ? ಎಲ್ಲಿ ಋಷಿ? ಅಪ್ಪ ಉಗಿಬಾರ್ದು ಕಣೆ. ಓಹೋ, ಆಗ್ತಾ ಇದೆ ಜಾಮೂನ್ ಆಗ್ತಾ ಇದೆ. ಇದು ತಗಮಿ ಇದಲ್ಲ, ಅದು ಎತ್ತಕ್ಕೆ ಅದು ತೊಳೆಯಕ್ ಹೋಗೈತೆ. ಆಮೇಲೆ ಹಿಂಗೆ ಎತ್ತಾರ ಒಳ್ಳೇದ್ ಮಾಡ್ತದ. ಅದ ಹೆಸರು ಬರುವಾಗ ಬಾಳೆಗೈತೆ ಭಿಕ್ಷೆ. ನೀನ್ ಚುಚ್ಚಿಗೆ ತಗೊಂಡಿಗಲ್ಲ, ಎಂತ ಹುಡುಗಿ ಇರ್ಬೇಡ ನೀನು. ಅಲ್ಲಮ್ಮ, ಇಲ್ಲಂದ್ರೆ ಓಕೆ ಬಾಯ್ ಮಾಡು ಲಾಸ್ಟ್. ಇದು ಉಷಾ ಮಾಡಿದ್ದು ಗುಲಾಬ್ ಜಾಮೂನು ಬ್ರೆಡ್ಡಿಂದ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮೊನ್ನೆ ನಿಪ್ಪಟ್ಟು ಮಾಡಿದ್ಲು, ಅದೂ ಚೆನ್ನಾಗಿತ್ತು. ತುಂಬ ಅಡುಗೆ ಇವಾಗಲೇ ಚೆನ್ನಾಗಿ ಮಾಡ್ತಾಳೆ. ನೀನು ಬಾಯ್. ಮಧುರಂ ವದನಂ ಮಧುರಂ. ಅವಳಿಗೆ ತಲೆ ಸುತ್ತೈತ ಕಣೋ. ಸಾತ್ವಿಕ ಧನುಶ್ರೀ ಫುಲ್ ಬಾಗಿಬಿಟ್ಟಾಳ. ಮತ್ ನೀ ಅದು ಸಾಕಾ? ಹ್ಞೂ ಮಾಡ್ತಾಯಿದ್ದೀನಿ. ಮೆಲ್ಲ ಕಾಡು ಬಿದ್ದುಬಿಟ್ಟಿಯ. ಹಾಂ
ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.